ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಮಾರ್ಗಶಿರ ಮಾಸ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಈ ಮಾಸದಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ, ಡಿಸೆಂಬರ್ 5ನೇ ತಾರೀಕು ಗುರು ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ರಿಟ್ರೋಗೇಷನ್ ಅಂದರೆ ವಕ್ರಗತಿಯಲ್ಲಿ ವಾಪಸ್ ಬರುವಂಥದ್ದಿರುತ್ತೆ. ಗುರುವಿನ ಒಂದು ಪರಿವರ್ತನೆ 48 ದಿವಸಗಳಿಂದ ಗುರು ತನ್ನ ಉಚ್ಚ ಕ್ಷೇತ್ರದಲ್ಲಿದ್ದ ಈ ಡಿಸೆಂಬರ್ 5ನೇ ತಾರೀಕು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರಲ್ಲಿ 6ನೇ ತಾರೀಕು ಬುಧ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 6ನೇ ತಾರೀಕು ಮತ್ತು 29ನೇ ತಾರೀಕು ಅಂದರೆ ಡಿಸೆಂಬರ್ 29ಕ್ಕೆ ಬುಧ ಮತ್ತೊಮ್ಮೆ ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಲ್ಮೋಸ್ಟ್ ಡಿಸೆಂಬರ್ 6ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಡೀತಾ ಇರುತ್ತೆ. ಡಿಸೆಂಬರ್ 7ನೇ ತಾರೀಕು ಕುಜ ತನ್ನ ಸ್ವಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 7ನೇ ತಾರೀಕು. ಡಿಸೆಂಬರ್ ತಿಂಗಳಲ್ಲಿ 20ನೇ ತಾರೀಕು ಶುಕ್ರ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ ವೃಶ್ಚಿಕ ರಾಶಿಯಿಂದ. ಡಿಸೆಂಬರ್ 16ನೇ ತಾರೀಕು ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 16ನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಸೂರ್ಯ ಯಾವಾಗ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ, ಸೌರಮಾನ ರೀತಿಯಲ್ಲಿ ಧನುರ್ಮಾಸ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಈ ಡಿಸೆಂಬರ್ ತಿಂಗಳಲ್ಲಿ ವಿಶೇಷ ಏನಪ್ಪ ಅಂದರೆ 30ನೇ ತಾರೀಕು ವೈಕುಂಠ ಏಕಾದಶಿ, ವೆಂಕಟೇಶ್ವರನ ದರ್ಶನ ಮಾಡುವಂಥದ್ದು, ವೈಕುಂಠದ ದ್ವಾರ ತೆಗೆಯುವಂಥದ್ದು. ಇದು ಬಹಳ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡುವಂಥದ್ದು ವೈಕುಂಠ ಏಕಾದಶಿ ಡಿಸೆಂಬರ್ 30ನೇ ತಾರೀಕು ಬಹಳ ವಿಶೇಷ. ದೈವ ಕೃಪೆಗೆ ಪಾತ್ರರಾಗೋದಕ್ಕೆ ದೇವತಾ ದರ್ಶನ ಮಾಡಿಕೊಳ್ಳೋದು ಖಂಡಿತ ಶುಭ ಫಲಗಳನ್ನು ಎಲ್ಲ ವೀಕ್ಷಕ ಬಂಧುಗಳಿಗೆ ಸಿಗುವಂಥದ್ದಿರುತ್ತೆ. ಎಲ್ಲ ಆಸ್ತಿಕರು ಕೂಡ ಆ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ನೆಗೆಟಿವಲ್ಲಿರುವಂತಹ ಗ್ರಹಗಳು ಅಂತ ಹೇಳಿದರೆ ಶನಿ, ಶುಕ್ರ ಮತ್ತು ಬುಧ. ಶನಿ 12ನೇ ಮನೆಯಲ್ಲಿದ್ದಾನೆ. ಬುಧ ಮತ್ತು ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. 8ನೇ ಮನೆ ಅಂತ ಹೇಳ್ತೇವೆ ಅದನ್ನ. ಈ 3 ಗ್ರಹಗಳನ್ನು ಬಿಟ್ಟರೆ ಉಳಿದವರೆಲ್ಲ ಆಲ್ಮೋಸ್ಟ್ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಗುರು ಪರಾಕ್ರಮದಲ್ಲಿದ್ದರೆ ಖಂಡಿತ ಶುಭ ಫಲಗಳನ್ನು ಕೊಡ್ತಾನೆ. ಉಪಚಯ ಸ್ಥಾನ ಅಂತ ಆದರೂ ಕೂಡ ಗುರು ನೋಡುವ ಸ್ಥಾನಗಳು ಬಹಳ ಶುಭ ಆಗಿರುತ್ತೆ. 3ನೇ ಮನೆಯಲ್ಲಿರುವಂತಹ ಗುರುಬ್ರಹ್ಮ ಮಾಂಗಲ್ಯ ಸ್ಥಾನವನ್ನು ನೋಡ್ತಾನೆ, ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ, ಲಾಭ ಸ್ಥಾನವನ್ನು ಕೂಡ ಗುರು ನೋಡ್ತಾನೆ. ಗುರುಗೆ ಅವನು ಕೂತಿರುವಂತಹ ಸ್ಥಾನ ಅಷ್ಟು ಬಲವಾಗಿಲ್ಲ, ಅಂದರೆ ಶತ್ರು ಕ್ಷೇತ್ರದಲ್ಲಿದ್ದಾನೆ ಅನ್ನೋದು ಒಂದು ಬಿಟ್ಟರೆ, ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹ, ಅವನು ಮಾಂಗಲ್ಯ ಸ್ಥಾನವನ್ನು ನೋಡುವಂಥದ್ದು, ಭಾಗ್ಯಸ್ಥಾನ ಮತ್ತು ಲಾಭಸ್ಥಾನದ ಮೇಲೆ ಗುರುದೃಷ್ಟಿ ಖಂಡಿತ ಸ್ವಲ್ಪ ಮಟ್ಟಿನ ಅನುಕೂಲಗಳನ್ನು ಗುರು ಮಾಡುವ ಪ್ರಯತ್ನ ಖಂಡಿತ ಮಾಡ್ತಾನೆ. ಹಾಗಾಗಿ ಯಾವುದೇ ಹೆಚ್ಚಿನ ನಿರೀಕ್ಷೆಗಳಿದ್ದರೆ ಮೇಷರಾಶಿಯವರು ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಒಳ್ಳೆಯದಾಗತ್ತೆ. ಏಕೆಂದರೆ ಗುರು ಆಲ್ಮೋಸ್ಟ್ ತುಂಬ ಲಾಂಗ್ ಟರ್ಮ್ ಮಿಥುನ ರಾಶಿಯಲ್ಲೇ ಇರ್ತಾನೆ. ಇನ್ನೊಂದು 5-6 ತಿಂಗಳು ಗುರು ಅದೇ ರಾಶಿಯಲ್ಲಿರೋದ್ರಿಂದ ಅವನ ಒಂದು ಅನುಕೂಲಗಳನ್ನು ಹೆಚ್ಚಾಗಿ ಪಡ್ಕೊಳ್ಳೋದಕ್ಕೆ ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಇನ್ನೂ ಹೆಚ್ಚಿನ ಗುರುವಿನಿಂದ ಅನುಕೂಲಗಳನ್ನು ಪಡೆಯೋದಕ್ಕೆ ಗುರು ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭ. ಮೇಷಲಗ್ನ ಅಥವಾ ಮೇಷರಾಶಿಯವರು ಆರೋಗ್ಯದ ವಿಚಾರಗಳ ಬಗ್ಗೆ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಯಾಕೆಂದರೆ ಡಿಸೆಂಬರ್ 7ನೇ ತಾರೀಕಿನಿಂದ ಕುಜ ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ಮಿತ್ರ ಕ್ಷೇತ್ರ ಕೂಡ. ಸೊ ಲಗ್ನಾಧಿಪತಿ ಬಲಿಷ್ಠನಾಗಿರ್ತಾನೆ. ಆರೋಗ್ಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ
ಬಹಳಷ್ಟು ಅನುಕೂಲಗಳನ್ನು ಮೇಷರಾಶಿಯವರು ಅಥವಾ ಮೇಷಲಗ್ನದವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಕುಟುಂಬ ವಾಕ್ಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ನಿರೀಕ್ಷೆ ಮಾಡಿದಷ್ಟು ಲಾಭ ಸಿಗೋದಿಲ್ಲ, ಸ್ವಲ್ಪ ವಿಳಂಬ ಆಗುತ್ತೆ. ಈ ಸಮಯದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಈ ಒಂದು ಮಾಸ ಅಂದರೆ ಡಿಸೆಂಬರ್ 20ರ ತನಕ ಶುಕ್ರ ಬದಲಾಗುವ ತನಕ ಒಂದು ತಿಂಗಳು ಸ್ವಲ್ಪ ಇನ್ವೆಸ್ಟ್ಮೆಂಟ್ಗಳನ್ನು ಕಡಿಮೆ ಮಾಡಿಕೊಳ್ಳೋದು ಉತ್ತಮ ಆಗುತ್ತೆ ಮೇಷರಾಶಿಯವರಿಗೆ. ಏಕೆಂದರೆ ರಿಟರ್ನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಈ ತಿಂಗಳಲ್ಲಿ. ಮತ್ತು ಯಾವುದೇ ವಾಗ್ವಾದಗಳಿಗೆ ಕುಟುಂಬದಲ್ಲಿ ಹೋಗದೇ ಇರೋದು ತುಂಬ ಉತ್ತಮ. ಏಕೆಂದರೆ ಕುಜನು ಕೂಡ ಡಿಸೆಂಬರ್ 7ರ ತನಕ ಅಷ್ಟಮ ಭಾವದಲ್ಲೇ ಇರ್ತಾನೆ. ವಾಕ್ಸ್ಥಾನದ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿರ್ತಾನೆ. ಹಾಗಾಗಿ ಸ್ವಲ್ಪ ವಾಕ್ಯಗಳು ನಿಷ್ಠೂರ ಅಂತ ಅನಿಸುತ್ತೆ ಅಥವಾ ಅನವಶ್ಯಕ ವೈಮನಸ್ಯಗಳನ್ನು ಹುಟ್ಟುಹಾಕುತ್ತೆ. ಶಾರ್ಟ್ ಟರ್ಮಲ್ಲಾದರೆ ಪರವಾಗಿಲ್ಲ, ಒಂದು ಮಾತು ತುಂಬ ಲಾಂಗ್ ಟರ್ಮ್ ಉಳ್ಕೊಳ್ಳೋ ಸ್ಥಿತಿಗಳು, ಇದನ್ನೆಲ್ಲ ಅವಾಯ್ಡ್ ಮಾಡೋದು ಮೇಷರಾಶಿಯವರಿಗೆ ಉತ್ತಮ. ಲಾಭದ ನಿರೀಕ್ಷೆಗಳು ಸ್ವಲ್ಪ ಕಡಿಮೆ ಇರುತ್ತೆ. ಯಾರಿಗಾದರೂ ಸಹಾಯ ಮಾಡುವಂಥದ್ದಿದ್ದರೆ ಡಿಸೆಂಬರ್ 20ರ ನಂತರ ತುಂಬ ಒಳ್ಳೆಯ ಸಮಯ. ಇನ್ವೆಸ್ಟ್ಮೆಂಟ್ಗಳಿಗೂ ಕೂಡ ಅದು ತುಂಬ ಉತ್ತಮವಾದಂಥ ಸಮಯ. ಮೇಷರಾಶಿಯವರು ಡಿಸೆಂಬರ್ ತಿಂಗಳ ಅಂತ್ಯಭಾಗದ ತನಕ ಸ್ವಲ್ಪ ವಿಮರ್ಶೆ ಮಾಡಿ ಧನವ್ಯಯ ಮಾಡಿಕೊಳ್ಳುವಂದರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಒಡಹುಟ್ಟು ಪರಾಕ್ರಮ ಸ್ಥಾನದಲ್ಲಿ ಗುರು ಇರೋದರಿಂದ ಒಡಹುಟ್ಟುಗಳ ನಡುವೆ ಸಾಮರಸ್ಯ ಅಥವಾ ತುಂಬ ಲಾಂಗ್ ಟರ್ಮಿಂದ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಯಾವುದೇ ಹಣದ ಸಹಾಯಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಅಥವಾ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಡಿಸೆಂಬರ್ 20ರ ನಂತರ ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ಖಂಡಿತ ನಿಮ್ಮ ಪ್ರಯತ್ನ ಹುಸಿಯಾಗೋದಿಲ್ಲ, ಒಂದು ಒಳ್ಳೆಯ ರಿಸಲ್ಟನ್ನು ಖಂಡಿತ ನೋಡ್ತೀರಾ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಏಕೆಂದರೆ ಗುರು ಪರಾಕ್ರಮದಲ್ಲಿರುವಂಥದ್ದು ಪಂಚಮಾಧಿಪತಿ ಸೂರ್ಯ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ ಡಿಸೆಂಬರ್ 16ರ ನಂತರದಲ್ಲಿ. ಆ ಸಮಯದಲ್ಲಿ ಸೂರ್ಯನ ಮೇಲೆ ಗುರುದೃಷ್ಟಿ ಕೂಡ ಬೀಳುವಂಥದ್ದಿರುತ್ತೆ. ಹಾಗಾಗಿ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಯಾವುದೇ ಹೊಸ ಪ್ರಾಪರ್ಟಿ ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಮೇಷರಾಶಿಯವರು ಖಂಡಿತವಾಗಲೂ ಡಿಸೆಂಬರ್ 20ರ ನಂತರ ಮುಂದುವರಿಸ್ಬೋದು ಅಥವಾ ಹೊಸ ವರ್ಷದ ಆಗಮನದ ತನಕ ವೆಯ್ಟ್ ಮಾಡ್ಬೋದು. ಖಂಡಿತ ಯಾವುದೇ ಸಮಸ್ಯೆಗಳಿಲ್ಲ. ಡಿಸೆಂಬರ್ 20ರ ಒಳಗಡೆ ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡಬೇಡಿ. ಹೊಸದಾಗಿ ಇನ್ವೆಸ್ಟ್ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳು ಅಥವಾ ಯಾವುದಾದ್ರೂ ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಇದನ್ನೆಲ್ಲ ಡಿಸೆಂಬರ್ 20ರ ನಂತರದಲ್ಲಿ ಹೊಸ ವರ್ಷದ ಪ್ರಾರಂಭದ ಸಮಯಗಳಲ್ಲಿ ಮಾಡಿಕೊಳ್ಳುವಂಥದ್ದು ಖಂಡಿತ ಒಳ್ಳೆಯದಾಗುತ್ತೆ. ಆ ಸಮಯದಲ್ಲಿ ಮಾಡಿದರೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಈ ವಾಹನ, ಪ್ರಾಪರ್ಟಿ ಮತ್ತು ಸ್ಥಿರ ಆಸ್ತಿಗಳ ಬಗ್ಗೆ ಮೇಷರಾಶಿಯವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸಾಡೆ ಸಾತಿನ ಪ್ರಾರಂಭದ ಸಮಯ ಇದಾಗಿರೋದ್ರಿಂದ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ಗಳ ವಿಚಾರ ಇದ್ದರೆ ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ. ಜ್ಞಾನ ಸಂತಾನ ಪೂರ್ವಪರ ಪುಣ್ಯಸ್ಥಾನಾಧಿಪತಿ ಸೂರ್ಯ ಭಾಗ್ಯವನ್ನು ಪ್ರವೇಶ ಮಾಡ್ತಾನೆ ಡಿಸೆಂಬರ್ 16ರ ನಂತರ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಶುಭ ಆಗುತ್ತೆ. ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೂ ಕೂಡ ಖಂಡಿತ ಹೆಚ್ಚಿನ ಫಲಗಳನ್ನು ಈ ಮಾಸದಲ್ಲಿ ಕಾಣ್ತೀರಾ. ಡಿಸೆಂಬರ್ 16 ಮತ್ತು 20ನೇ ತಾರೀಕಿನ ನಂತರದ ದಿನಗಳು ಮೇಷರಾಶಿಯವರಿಗೆ ಅದ್ಭುತವಾದ ಫಲಗಳನ್ನು ಖಂಡಿತವಾಗಲೂ ಕೊಡುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಬಹಳ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಧನ ಸಹಾಯ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಬಿಸ್ನೆಸ್ಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ ಡಿಸೆಂಬರ್ 20ರ ತನಕ ಮಂದಗತಿಯಲ್ಲಿರುತ್ತೆ. ಆ ನಂತರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳನ್ನು ಕಾಣಬಹುದು. ಇನ್ನು ಮಾಂಗಲ್ಯ ಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ವೈವಾಹಿಕ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ.
ವಿವಾಹದ ಅಂಚಿನಲ್ಲಿರುವಂಥವರಿಗೂ ಕೂಡ ಗುರುಬಲ ಅನ್ನುವಂಥದ್ದು ಸ್ವಲ್ಪ ಗುರುಗಳ ಆರಾಧನೆ ಮಾಡಿ ಗುರು ಶಾಂತಿ ಮಾಡಿದರೆ ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಖಂಡಿತ ಇದು ಉತ್ತಮವಾದಂತಹ ಸಮಯ ಅಂತ ಹೇಳ್ಬೋದು. ಗುರುದೃಷ್ಟಿ ಬೀಳೋದ್ರಿಂದ ಅನುಕೂಲಗಳು ಖಂಡಿತವಾಗ್ಲೂ ಉಂಟಾಗುತ್ತೆ. ಸ್ವಲ್ಪ ನಿರೀಕ್ಷೆಗೂ ಮೀರಿದ ಸ್ವಲ್ಪ ಖರ್ಚುಗಳು ಉಂಟಾಗುತ್ತೆ ದಾಂಪತ್ಯ ಜೀವನದಲ್ಲಿ, ಅಥವಾ ಏನಾದರೂ ಹೆಂಡತಿಯ ಆರೋಗ್ಯದ ವಿಚಾರಗಳು, ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯ, ಗರ್ಭಕೋಶಕ್ಕೆ ಸಂಬಂಧಪಡುವಂಥದ್ದು, ಇದೆಲ್ಲ ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಡಿಸೆಂಬರ್ 7ರ ತನಕ ಸ್ವಲ್ಪ ವ್ಯತ್ಯಾಸಗಳು ಅಥವಾ ಏರುಪೇರುಗಳಿರುತ್ತೆ. ಬಟ್ ಮುಂದೆ ಅದು ಯಾವುದೇ ಸಮಸ್ಯೆಗಳನ್ನು ಕೊಡೋದಿಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ಆರೋಗ್ಯಕ್ಕೆ ಸಂಬಂಧಪಡುವಂತಹ ವಿಚಾರಗಳು ಅಥವಾ ದಾಂಪತ್ಯ ಜೀವನದ ಒಂದು ಸಾಮರಸ್ಯ ಇದೆಲ್ಲ ಉತ್ತಮ ಸ್ಥಿತಿಗೆ ಬರುತ್ತೆ. ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು. ಗುರು ಆರಾಧನೆ, ಗುರು ಶಾಂತಿ ಮಾಡಿಕೊಳ್ಳೋದು ತುಂಬ ಅಗತ್ಯ. ಭಾಗ್ಯಾಧಿಪತಿಯಾದಂತಹ ಗುರು ಪರಾಕ್ರಮದಲ್ಲಿ ಕೂತು ಭಾಗ್ಯಸ್ಥಾನವನ್ನು ನೋಡ್ತಾನೆ. ಡಿಸೆಂಬರ್ 7ರ ನಂತರದಲ್ಲಿ ಕುಜನು ಕೂಡ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಪಂಚಮಾಧಿಪತಿ ಸೂರ್ಯನು ಕೂಡ ಭಾಗ್ಯದಲ್ಲಿರ್ತಾನೆ. ಕೇಂದ್ರ ಕೋಣಾಧಿಪತಿಗಳು ಕೋಣದಲ್ಲಿ ಸೇರ್ತಾರೆ. ಅವ್ರ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಪಿತೃವಿನ ಒಂದು ಅನುಗ್ರಹ, ಒಂದು ಆಶೀರ್ವಾದ ತುಂಬ ಉತ್ತಮ ಪ್ರಮಾಣದಲ್ಲಿ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಅಥವಾ ಮುಂದೆ ಅದನ್ನು ಅನುಕೂಲ ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಡಿಸೆಂಬರ್ 7, ಡಿಸೆಂಬರ್ 16, ಡಿಸೆಂಬರ್ 20 ಈ ದಿನಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಬಹಳಷ್ಟು ಅಭಿವೃದ್ಧಿಗಳನ್ನು ವರ್ಷಾಂತ್ಯದಲ್ಲಿ ಅಥವಾ ಹೊಸ ವರ್ಷದ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಪ್ರಾರಂಭದ ದಿನಗಳು ಮೇಷರಾಶಿಯವರಿಗೆ ತುಂಬ ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ವೀಕ್ಷಕರೇ. ಇನ್ನು ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಶನಿ ವ್ಯಯಭಾವದಲ್ಲಿದ್ದಾನೆ. ಮೇಷರಾಶಿಯವರಿಗೆ 7.5 ಪ್ರಾರಂಭದಿಂದ ಇವತ್ತಿನ ತನಕ ಒಂದೇ ಪ್ರಶ್ನೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಡುವಂಥದ್ದು ಅಂತ ಹೇಳಿದರೆ ಉದ್ಯೋಗದ ಬಗ್ಗೆ. ಈ ಒಂದು ಗುರುವಿನ ಅನುಗ್ರಹ, ಶನಿ ಮಹಾತ್ಮನ ಮೇಲೆ ಬೀಳುವಂತಹ ಗುರುದೃಷ್ಟಿ, ಇದೆಲ್ಲ ಮೇಷರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಆಗೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಡಿಸೆಂಬರ್ 16ರ ನಂತರ 1.5-2 ತಿಂಗಳ ಕಾಲದಲ್ಲಿ ಮೇಷರಾಶಿಯವರಿಗೆ ಯಾವುದೇ ಹೊಸ ಉದ್ಯೋಗ ಸಿಗೋದಕ್ಕೆ ಬಹಳ ಅನುಕೂಲ ಆಗುವಂತಹ ಸಮಯ. ಸರ್ಕಾರಿ ಉದ್ಯೋಗ, ಗೌರ್ಮೆಂಟ್ ಜಾಬ್ ಅಥವಾ ಪ್ರಮೋಷನ್, ಬಡ್ತಿ ಇದನ್ನೆಲ್ಲ ಹೊಸ ವರ್ಷದ ಪ್ರಾರಂಭದ ದಿನಗಳಲ್ಲಿ ಮೇಷರಾಶಿಯವರು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಉದ್ಯೋಗದಲ್ಲಿ ಒಂದು ಹೊಸ ಪರಿವರ್ತನೆಗಳನ್ನು ಕೊಡೋದಕ್ಕೆ ಇದು ಒಂದು ಉತ್ತಮವಾದಂತಹ ಮಾಸ. ಲಾಭಸ್ಥಾನದಲ್ಲಿ ರಾಹು ಅವನ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಕೋದಂಡ ರಾಹು ಯೋಗ. ಚಾಂಡಾಲನಾದಂತಹ ರಾಹು ಕುಂಭರಾಶಿಯಲ್ಲಿ ಬಹಳ ವಿಶೇಷ ಫಲಗಳನ್ನು ಕೊಡ್ತಾನೆ. ಅವನಿಗೆ ಮೂಲ ತ್ರಿಕೋಣ ಕೂಡ ಹೌದು, ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಖಂಡಿತ ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಲಾಭಗಳನ್ನು ಮೇಷರಾಶಿಯವರು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವ್ಯಯಸ್ಥಾನದಲ್ಲಿ ಶನಿ ಮಹಾತ್ಮ, ಪರಾಕ್ರಮ, ಪಾಪಗ್ರಹಗಳೆಲ್ಲ ವ್ಯಯಭಾವದಲ್ಲಿದ್ದಾಗ ಸ್ವಲ್ಪ ದೇವತಾ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿದರೆ ಪುಣ್ಯ ಸಂಪಾದನೆ ಚೆನ್ನಾಗಾಗುತ್ತೆ. ಸಾಮಾನ್ಯವಾಗಿ ಯಾವುದೇ ರಾಶಿಯವರಿಗೆ 7.5 ನಡೀತಾ ಇದೆ ಅಂದರೆ ಒಂದು 2-3 ದೇವತೆಗಳ ಆರಾಧನೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಒಂದು ಶನೈಶ್ಚರನ ಆರಾಧನೆ ಮಾಡುವಂಥದ್ದು, ಇನ್ನೊಂದು ಈಶ್ವರನ ಆರಾಧನೆ, ಅದೇ ರೀತಿಯಲ್ಲಿ ಆಂಜನೇಯನ ಸೇವೆಯನ್ನು ಮಾಡುವಂಥದ್ದು, ರಾಮನ ಆರಾಧನೆ ಮಾಡುವಂಥದ್ದು, ಇದೆಲ್ಲ 7.5ಗೆ ಒಂದು ಉತ್ತಮವಾದಂತಹ ಪರಿಹಾರಗಳಾಗಿರುತ್ತೆ. ಸೊ ತಿಂಗಳಲ್ಲಿ ಒಮ್ಮೆ ಆದರೂ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಮೇಷರಾಶಿಯವರಿಗೆ ಖಂಡಿತ ಉಪಯೋಗವಾಗತ್ತೆ. ಮೇಷರಾಶಿಯವರಿಗೆ ಶನಿ ಯೋಗಕಾರಕನಲ್ಲದ ಕಾರಣ ಆ ರಾಶಿಯಲ್ಲಿ ಶನಿ ನೀಚನಾಗುವಂತಹ ರಾಶಿ. ಹಾಗಾಗಿ ಅದಕ್ಕೆ ಅಷ್ಟು ಅನುಕೂಲಗಳನ್ನು ಮಾಡುವ ಸ್ಥಿತಿಯಲ್ಲಿ ಶನಿ ಮಹಾತ್ಮ ಇರೋದಿಲ್ಲ. ಅವನನ್ನು ಸ್ವಲ್ಪ ಶಾಂತಗೊಳಿಸಿದರೆ ಖಂಡಿತವಾಗ್ಲೂ ಅಡೆತಡೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಸಮಸ್ಯೆಗಳು ಬರುವಂಥದ್ದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಸೊ ಈ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ನವಗ್ರಹಗಳು ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ,
ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.